ಊಟಕ್ಕೆ ಇಟ್ಕೊಂಡಿದ್ದೀವಿ. ಹಾಗೇ ನಿಮ್ಮ ಇನ್ನೊಬ್ಬ ಮಗ ವಿರಾಟು ಭೈರವಿನ ಕಳಿಸ್ಕೊಡಿ ಅಂತ ಕೇಳಕ್ ಬಂದೆ. ಅಷ್ಟೇ ತಾನೇ, ಧಾರಾಳವಾಗಿ ಕರ್ಕೊಂಡು ಹೋಗಿ. ವಸು, ಕಂಡೋರ್ ಮನೆಯಲ್ಲಿ ಔತಣಕ್ಕೆ ಅರೇಂಜ್ ಮಾಡಿ ಇನ್ವೈಟ್ ಮಾಡೋದೆಲ್ಲ ಯಾಕೆ ಬೇಕು? ಅದೆಲ್ಲ ನಮಗ್ ಶಕ್ತಿ ಇದ್ರೆ ಮಾತ್ರ ಮಾಡಬೇಕು. ಹೋಗ್ಲಿ ಬಿಡಮ್ಮ, ಎಲ್ ಮಾಡಿದ್ರೇನು, ಎಲ್ಲ ನಮ್ಮವ್ರೆ ತಾನೆ. ಅದು ನಮ್ಮನೆ ಇದ್ದ ಹಾಗೆ. ಕೇಶವ್ ಅವರೇ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ಆರಾಮಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ. ಮಕ್ಕಳನ್ನ ಕಳ್ಸ್ಕೊಡ್ತೀನಿ. ಸಂತೋಷಮ್ಮ, ಸಂತೋಷಮ್ಮ. ಅಪ್ಪ, ಬಿಸ್ನೀರ್ ತಗೋ. ಕುಡಿ ಕುಡಿ. ಇನ್ಮೇಲೆ ನಿಮ್ಮೆಲ್ಲರಿಗೂ ಇದನ್ನೇ ಕುಡ್ಸೋದು. ಲಕ್ಕಿ, ಲಕ್ ಅನ್ನೋದು ನಿನ್ನ ಹೆಸರಲ್ಲಿದೆ ಅಷ್ಟೇ, ಜೀವನದಲ್ಲಿಲ್ಲ. ಒಂದು ಪ್ಲಾನ್ ಹಾಳಾದ ತಕ್ಷಣ ಈ ಲಕ್ಕಿಗೆ ಲಕ್ಕೇ ಇಲ್ಲ ಅಂತ ಡಿಸೈಡ್ ಮಾಡಬೇಡ ಸೋನಾಲಿ. ಈ ಲಕ್ಕಿಯ ಲಕ್ಕು ಬೂದಿ ಮುಚ್ಚಿರೋ ಕೆಂಡದಂತೆ. ಅದೃಷ್ಟದ ಗಾಳಿ ಬೀಸಿದಾಗ ಬೂದಿ ಸರಿದು ಕೆಂಡದಲ್ಲಿ ಬೆಂಕಿ ಧಗ 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 ಅಂತ ಉರಿಯುತ್ತೆ. ನೋಡ್ತಿರೋ. ನೋಡದ್ನಲ್ಲ, ಆ ಭೈರವಿ ನಿಂಗೆ ಹೇಗ್ ಚಳ್ಳೆ ಅಂತ ತಿನ್ಸಿದ್ಲಂತ. ಆ ರಾಕೇಶ್ ಸಹಾಯದಿಂದ ನಿನ್ನ ರೂಮಲ್ಲಿ ಕೂಡಾಕ್ ಬೇಕಾದಾಗ್ಲೇ ನೀನ್ ಹುಷಾರಾಗ್ಬೇಕಿತ್ತು. ಆಗ್ಲೇ ನಿಂಗ್ ದುಡ್ಡು ಕೊಡಲ್ಲ ಅಂತ ನೀನ್ ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ಅವ್ನ್ ಯಾರೋ ಹೇಳಿದ್ರಂತೆ, ನೀನ್ ಏನ್ ಮಾಡ್ದೆ ಮತ್ತೆ? ನಾನು ಇದನ್ನೆಲ್ಲ ಮದ್ವೆ ಮುಂಚೆನೆ ಮಾಡ್ಬೇಕಾಗಿತ್ತು. ಆದ್ರೆ ಯಾರಿಗೊತ್ತು ಈ ಭೈರವಿ ಈ ತರ ಆಟ ಆಡ್ತಾಳೆ ಅಂತ. ಆದ್ರೂ ಲಕ್ಕಿ, ನೀನ್ ಇಷ್ಟೊಂದ್ ದಡ್ಡ ಅಂತ ಅನ್ಕೊಂಡಿರ್ಲಿಲ್ಲ. ಅದು ದಡ್ತನ ಅಲ್ಲ, ಒಂದ್ ಸಣ್ಣ ಭಯ, ಎಲ್ಲಿ ಮಾವನವರೆಗೂ ವಿಷಯ ಹೋಗಿ ತಲುಪ್ಬಿಡುತ್ತೋ ಅಂತ. ಇದನ್ನೆಲ್ಲ ಇವಳತ್ರನೇ ಮಾತಾಡಿ ಕೋಟಿ ಕೋಟಿ ಎಣಸನ ಅನ್ಕೊಂಡಿದ್ದೆ. ನೀನ್ ಮಾಡೋ ಎಲ್ಲಾ ಪ್ಲಾನ್ಗಳು ಹಾಳಾಗ್ತಿದೆ. ಆ ಭೈರವಿ ಸಿಂಧುನೇ ಅಂತ ನಿನ್ ಕೈಲಿ ಪ್ರೂವ್ ಮಾಡಕ್ಕಾಗ್ತಿಲ್ಲ. ಆದ್ರೂ ನಿನ್ ಪುಣ್ಯ, ಜೈಲ್ ಸೇರೋದ್ ತಪ್ತು. ಜೊತೆಗೆ ಆ ಮನೆಯಿಂದ ಆಚೆ ಬೀಳೋದು ತಪ್ತು. ಇಲ್ಲ ಅಂದಿದ್ರೆ ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿದ್ದೆ. ಸೋನಲಿ, ಏನು ಕಿಂಡಲ್ ಮಾಡ್ತಾ ಇದ್ಯಾ? ಕಿಂಡಲು ಅಲ್ಲ, ಬಂಡಲು ಅಲ್ಲ. ಅಲ್ಲ, ಬೆಟ್ಟ ಹತ್ಬೇಕು ಅನ್ನೋ ಆಸೆಯಲ್ಲಿ ಜಾರ್ ಬೀಳ್ತಾನೆ ಇದೆಯಾ? ತಪ್ಪು ತಪ್ಪು ತಪ್ಪು. ನೀನ್ ಜಾರ್ ಬೀಳ್ತಿಲ್ಲ. ಆ ಭೈರವಿ ಅಡ್ಡ ನಿಂತು ನಿನ್ನ ತಳ್ತಿದ್ದಾಳೆ. ಒಂದ್ ಹುಡ್ಗಿ ಮುಂದೆ ಸೋತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ನಿನ್ನಿಂದ ಈ ಮಾತ್ ಕೇಳೋ ಪರಿಸ್ಥಿತಿ ನಂಗ್ ಬಂತಲ್ಲ. ಛೇ, ಆದ್ರೂ ನೀನ್ ಹೇಳೋ ಮಾತಲ್ಲಿ ಸತ್ಯ ಇದೆ. ಇಷ್ಟ ದಿನ ನಾನು ಬೆಟ್ಟ ಹತ್ಬೇಕು ಅಂತ ಹೋಗ್ತಿದ್ದೆ, ಆದ್ರೆ ಅದಕ್ಕೆ ಏನೇನ್ ಬೇಕು ಅಂತ ಪ್ರಿಪೇರ್ ಆಗಿರ್ಲಿಲ್ಲ. ಇವಾಗ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಂಡೇ ಹೋಗ್ತೀನಿ. ಇಟ್ ಹೆಜ್ಜೆನ ಹಿಂದಿಡೋ ಮಾತೇ ಇಲ್ಲ. ಇವಾಗ ಭೈರವಿ ಅಲ್ಲ, ಕಾಲ ಭೈರವಿನೇ ಬರ್ಲಿ, ನನ್ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಅಂತದೇನ್ ಮಾಡ್ತೀಯ? ನನ್ ಶಕ್ತಿನೆಲ್ಲ ಉಪಯೋಗಿಸಿ ಒಂದ್ ಒಳ್ಳೆ ಪ್ಲಾನ್ ಮಾಡ್ತಾ ಇದ್ದೀನಿ. ಇವಾಗ ಸೋಲಕ್ ಚಾನ್ಸೇ ಇಲ್ಲ. ಇನ್ನೆಷ್ಟು ದಿನ ಆ ಭೈರವಿ ಆ ಮನೇಲಿರ್ತಾಳೋ ಅಂತ ನಾನು ನೋಡ್ತೀನಿ. ನನಗ್ ಮೋಸ ಮಾಡ್ಬಿಟ್ಟು ಅವಳು ನೆಮ್ಮದಿಯಾಗಿರೋಣ ಅನ್ಕೊಂಡಿದ್ದಾಳೆ. ಅವಳ ನೆಮ್ಮದಿನ ಹೇಗ್ ಹಾಳು ಮಾಡ್ತೀನಿ ಅಂತ ನೋಡ್ತಾ ಇರು. ಇಷ್ಟ ದಿನ ಅವಳ ಆಟ ಆಡಿದ್ಲು, ಇನ್ಮೇಲೆ ಈ ಲಕ್ಕಿ ಆಟ ಶುರು. ಭೈರವಿ ಅವರೇ, ಕೂತ್ಕೊಳ್ಳಿ. ಇದನ್ನೆಲ್ಲ ನಾನೇ ಆಮೇಲೆ ಮಾಡ್ಕೋತೀನಿ. ಹೇಗ್ ಮಾಡ್ಕೋತೀರಾ? ಗಾಯಕ್ಕೆ ಔಷಧಿ ಏನೋ ಹಚ್ಕೋತೀರಾ? ಡ್ರೆಸ್ಸಿಂಗ್ ಹೇಗ್ ಮಾಡ್ಕೋತೀರಾ? ಆಗಲ್ಲ ತಾನೆ. ಸುಮ್ಮನೆ ಕೂತ್ಕೊಳ್ಳಿ. ನಾನು ನಿಮ್ಮ ಗಂಡ ಅಂತ ಇರೋದು ಯಾಕೆ? ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಜೊತೆಯಾಗಿರೋದಕ್ಕೆ.
ಮಾತ್ರೆ ತಗೊಳ್ಳಿ. ನೀವು ರೆಡಿಯಾಗಿ ಕೆಲ್ಸಕ್ಕೆ ಹೋಗಿ, ನಾನು ಹೊರಡ್ತೀನಿ. ವಿರಾಟ್ ಅವ್ರೆ, ಏನು? ಅಪ್ಪನ ಹತ್ರ ಮಾತಾಡಕ್ ಬಿಡ್ದೆ ನನ್ನನ್ ಯಾಕೆ ಕರ್ಕೊಂಬಂದ್ರಿ? ಅಪ್ಪನ? ಹೌದು. ಅವರು ಭವಾನಿ ಅತ್ತಿಗೆಗೆ ಅಪ್ಪ ಅಲ್ವಾ?